ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ರಾಮೋಜಿ ಫಿಲ್ಮ್ ಸಿಟಿದ ಕಂಟಿನ್ಯೂ ಪಾರ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವತ್ತು ನಾವು ಸೆಟ್ ಯಾವುದಂದರೆ ಬಾಹುಬಲಿ ಸೆಟ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಾಹುಬಲಿ ಸೆಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ನೋಡಿರ್ಬೋದು ನೀವು, ಬಾಹುಬಲಿ ಫಿಲ್ಮಲ್ಲಿ ಈ ಥರ ಎಲ್ಲ ಇತ್ತು. ನೋಡಿ, ಇದು ಎಷ್ಟು ದೊಡ್ಡದಾಗಿದೆ, ಎಷ್ಟು ಗಟ್ಟಿಮುಟ್ಟಾಗಿದೆ, ಎಷ್ಟೊಂದು ಭದ್ರಕೋಟೆ ಕಟ್ಟಿದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಅದ್ರ ಮೇಲೆ ಹೊಡೆದು ನೋಡಿದ್ರೆ ತುಂಬ ಟೊಳ್ಳು ಸೆಪ್ತ ಎಲ್ಲ ಬರುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ, ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದಾರ ಥರನೇ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಆನೆ, ಇದು ಬಾಹುಬಲಿ ಫಿಲ್ಮಲ್ಲಿ ಎಲ್ಲರೂ ನೋಡಿರ್ಬೋದು ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಒಳಗಡೆ ಹೋದ ತಕ್ಷಣ ಆ ಫಿಲ್ಮಲ್ಲಿ ನೋಡಿದ್ದೀವಲ್ವಾ, ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಲಿಂಗ ಒಂದು ಮಾಡಿಬಿಟ್ಟು ಫಿಲ್ಮಲ್ಲೆಲ್ಲ ಇದೆ ಅನ್ಕೋತೀನಿ. ಎಲ್ಲರೂ ನೋಡಿರ್ಬೋದು ಫಿಲ್ಮಲ್ಲಿ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆವಾಗ ನಾನು ಹಾಕುವಂತಹ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲರೂ ಫೋಟೋ ಎಲ್ಲ ತೆಗಿತಾ ಇದ್ರು. ಈ ಕುದುರೆ ಇದೆಲ್ಲ ನೋಡಿಬಿಟ್ರೆ ಎಷ್ಟು ನೀಟಾಗಿ ಕಲ್ಲಲ್ಲೇ ಏನೋ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಅದು ಕಲ್ಲಲ್ಲೆಲ್ಲ ಮಾಡಿಲ್ಲ. ಬಟ್ ಏನಂದರೆ ನ್ಯಾಚುರಲ್ಲಾಗಿ ಮಾಡಿದಾರೇನೋ ಅನಿಸುತ್ತೆ. ಬಟ್ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ರಾಮೋಜಿ ಫಿಲ್ಮ್ ಸಿಟಿ ಅಂದರೆ ಬಾಹುಬಲಿ ಸೆಟ್ ಅಂತ ಎಲ್ಲರಿಗೂ ಕನ್ಸೆಪ್ಟ್ ಬಂದುಬಿಡತ್ತೆ. ತುಂಬ ದೊಡ್ಡದಿದೆ ಪ್ಲೇಸ್ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ಸಿಂಹಾಸನ ಮೇಲೆ ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೋತಾ ಇದ್ರು. ಫಿಲ್ಮಲ್ಲಿ ನೋಡಿರ್ಬೋದು ನೀವು ಇದನ್ನು. ರಮ್ಯ ಕೃಷ್ಣ ಅನ್ಕೋತೀನಿ, ಅವ್ರಿಗೊಂದು ರಾಜಭಾರ ಮಾಡ್ತಿರ್ತಾರಲ್ವ. ತುಂಬ ಚೆನ್ನಾಗಿದೆ. ಅಲ್ಲಿಂದ ಮತ್ತೆ ಗಾರ್ಡನ್, ಬಟರ್ಫ್ಲೈ ಗಾರ್ಡನ್ ಅಂತ ಬಂದ್ವಿ. ನೋಡಿ, ಈ ಗಾರ್ಡನ್ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಗಾರ್ಡನ್ಸ್ ಇದೆ ಇಲ್ಲಿ. ನೋಡಿ, ನಾವು ಅಲ್ಲಿ ಕೆಳಗಡೆ ಏನು ಇಳಿದು ಹೋಗಲಿಲ್ಲ. ಬಟ್ ಹಾಗೆ ಮೇಲ್ಗಡೆ ನೋಡ್ತಾ ಹಾಗೆ ಬಟರ್ಫ್ಲೈ ಪಾರ್ಕಿಗೆ ಹೋದ್ವಿ. ಬಟರ್ಫ್ಲೈ ಪಾರ್ಕು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಇಷ್ಟು ಬಿಸಿಲಲ್ಲಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಬಟರ್ಫ್ಲೈ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ. ತುಂಬ ಬಟರ್ಫ್ಲೈಸು ಎಲ್ಲ ಇದ್ದಾವೆ, ಬಟ್ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟೇ ವಿಡಿಯೋ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿಂದ ಬರ್ಡ್ಸ್ಗಳಿಗೆ ಬಂದ್ವಿ. ತುಂಬ ಬರ್ಡ್ಸ್ಗಳಿದ್ದಾವೆ ಇಲ್ಲಿ. ಅವನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಸಾಂಗ್ಸ್ ಎಲ್ಲ ಮಾಡಿರ್ತಾರೆ, ಗೊತ್ತಾಗುತ್ತೆ ನಿಮಗೂ ಕೂಡ. ಫಿಲ್ಮಲ್ಲೆಲ್ಲ ಬರ್ಡ್ಸ್ಗಳದು, ಆಮೇಲೆ ಅಲ್ಲಿರುವಂಥ ಪಾರ್ಕಲ್ಲಿ ಸಾಂಗ್ ಎಲ್ಲ ಮಾಡಿರ್ತಾರೆ. ನೋಡಿ, ಇಲ್ಲೊಂದು ಜೋಗ್ ಫಾಲ್ ಅಂದರೆ ನೀರಿನ ಪಾಟಲ್ಲಿ ಅಂದರೆ ಫೌಂಟೇನ್ ಥರ ಮಾಡಿದ್ದಾರೆ. ಅದು ನ್ಯಾಚುರಲ್ ಆಗಿ ಅಲ್ಲ, ಅವರೇ ಕ್ರಿಯೇಟ್ ಮಾಡಿರೋದು. ಚೆನ್ನಾಗಿದೆ ಇದು ಕೂಡ. ಅಲ್ಲೂ ತುಂಬ ಜನ ಫೋಟೋ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ನೋಡಿ, ಏನೋ ನ್ಯಾಚುರಲ್ ಆಗಿ ಮಾಡ್ತಿದ್ದಾರೆ, ಇದೆ ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲೂ ಕೂಡ ಸಾಕಷ್ಟು ಪಕ್ಷಿಗಳನ್ನು ಪಂಜರದಲ್ಲಿ ಇಟ್ಟಿರಲಿಲ್ಲ, ದೊಡ್ಡದಾಗಿರುವಂಥ ಪಂಜರದಲ್ಲಿ ಬಿಟ್ಬಿಟ್ಟಿದ್ರು. ಅವನ್ನ ಕೂಡ ಸಖತ್ತಾಗಿತ್ತು. ಇದು ಆಸ್ಟ್ರಿಚ್ ಮೊಟ್ಟೆ. ನೋಡಿ, ಇಲ್ಲಿ ಆಸ್ಟ್ರಿಚ್ ಒಂದು 4 ಇದೆ. ಅವು ಆ ಕಡೆಯಿಂದ ಈ ಕಡೆಯಿಂದ ಹೋಗೋದು, ಬರೀ ವಾಕಿಂಗೇ ಮಾಡ್ತಾಯಿತ್ತು. ನೋಡಿ, ಸಾಲಾಗಿ ಹೋಗ್ತಾ ಇರೋದು, ಮತ್ತೆ ವಾಪಸ್ ಬರೋದು, ಮತ್ತೆ ಹೋಗೋದು, ಇದೇ ಥರ ಮಾಡ್ತಾಯಿದ್ವಿ. ತುಂಬ ಎತ್ತರವಾಗಿದೆ ಇದು, ಮನುಷ್ಯನಷ್ಟೇ ಹೈಟ್ ಇದೆ ಏನೋ ಅನಿಸುತ್ತೆ.
ಅದು ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೊಂದು ವಾಟರ್ ಫೌಂಟೇನ್ಗೆ ಬಂದ್ವಿ. ನೋಡಿ ಎಷ್ಟು ವಾಟರ್ ಫೌಂಟೇನ್ ಇದೆ ಅಂದರೆ ಇಲ್ಲಿ ತುಂಬ ಇದೆ. ನೋಡಿ ಸಂಜೆ ಆಗ್ತಾ ಬಂತು, ಅವಾಗ ಈ ಥರ ಎಲ್ಲ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾರ್ಕ್ ಎಲ್ಲ. ಇಲ್ಲಿ ಒಂದು ಕಲ್ಲಲ್ಲಿ ಮಾಡಿರುವಂಥ ಕೇವ್ ಅಂತ ಅಂತೀವಲ್ವ, ಆ ಥರ ಇತ್ತು. ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಕಲ್ಲಲ್ಲ, ಇದು ನ್ಯಾಚುರಲ್ ಆಗಿ ಕಲ್ಲಲ್ಲ. ಬಟ್ ಅದು ಯಾವ ಥರ ಮಟೀರಿಯಲ್ ಯೂಸ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಒಳಗಡೆ ಕೂಡ. ನೋಡಿ ಯಾವ ಥರ ಎಲ್ಲ ಮಾಡಿದ್ದಾರೆ. ಇದು ನೋಡಿ ಒಳಗಡೆ ಲೈಟ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಬಟ್ ತುಂಬ ಸಖತ್ತಾಗಿದೆ. ನೋಡಿ ಇಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ, ಏನೋ ವರ್ಕ್ ಮಾಡ್ತಾ ಇರೋ ಥರ ಅದು ಮಾಡಿದ್ದಾರೆ. ಇಲ್ಲಿ ಬುದ್ಧನ ಹತ್ರ ಏನೋ ಬೋಧನೆ ಮಾಡೋ ಥರ ಎಲ್ಲ ಮಾಡಿದ್ದಾರೆ. ನೋಡಿ ಇಲ್ಲಿ ನಾಗರ ಅಂದರೆ ಹಾವಿನಲ್ಲಿ ವಜ್ರ ಇದಾಗ್ತಾಯಿದೆ, ಅದನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಬುದ್ಧನಲ್ಲಿ ಏನೋ 1 ಮಿನಿಟ್ ಶೋ ಅಂತ ಇತ್ತು, ಅದನ್ನು ರೆಕಾರ್ಡ್ ಮಾಡಿಕೊಂಡೆ ನಾನು, ಸ್ವಲ್ಪ ಹೊತ್ತಿನಿತ್ತು. ಇಲ್ಲಿ ನೃತ್ಯ ಮಾಡೋ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. 1 ಮಿನಿಟಲ್ಲಿ ಅದು ಶೋ ಮಾಡಿದ್ದಾರೆ, ಅದರಲ್ಲಿ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ನೃತ್ಯ ಮಾಡ್ತಾಯಿದ್ದಾರೆ, ಪಾರ್ವತಿನೋ ಶೋನೋ ಗೊತ್ತಿಲ್ಲ, ಬಟ್ ಅದು ನೃತ್ಯ ಮಾಡೋ ಥರ ಮಾಡಿದ್ದಾರೆ. ಅದನ್ನು ಪ್ರತಿಯೊಂದು ಮಿನಿಟ್ಗೂ ಅದು ಆ ಶೋ ಅಲ್ಲಿ ಪ್ಲೇ ಆಗ್ತಾಯಿತ್ತು, ಅದಕ್ಕೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿ. ನೋಡಿ ಮತ್ತೆ ಅದೇ ಪ್ರತಿಮೆ ಬಂತು. ಅಲ್ಲಿಂದ ಮುಂದೆ ಮತ್ತೆ ಗಾರ್ಡನ್ ಬಂದ್ವಿ. ಇಲ್ಲಿ ಬೋನ್ಸಾಯಿ ಮರಗಳಂತ ತುಂಬ ಇಟ್ಟಿದ್ದಾರೆ, ಬಟ್ ಏನಂದರೆ ಅವನ್ನ ತುಂಬ ಟಚ್ ಮಾಡಬಾರ್ದು, ತುಂಬ ಓಲ್ಡ್ ಮರಗಳಂತೆ, ಅವು ಹಾಳಾಗಬಾರ್ದು ಅಂತ ಲಾಕ್ ಮಾಡಿ ಇಟ್ಟಿದ್ದಾರೆ. ಇವು ಕೂಡ ತುಂಬ ದೊಡ್ಡದು ಹಳೇದಾದ ಮರಗಳು, ಇವು ಬೋನ್ಸಾಯಿ ಮರಗಳಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವಕ್ಕೆಲ್ಲ. ಇಲ್ಲಿ ಬಂದರೆ ತುಂಬ ದೊಡ್ಡದಾಗಿರುವಂಥ ಗಾರ್ಡನ್ ಇದೆ. ನಾನು ಬಸ್ಸಲ್ಲಿ ಹೋಗಬೇಕಾದ್ರೆ ನಿಮಗೆ ತೋರಿಸಿದ್ದೆ, ಅಲ್ಲಿ ಕುದುರೆಗಳ ಪ್ರತಿಮೆ, ತುಂಬ ದೊಡ್ಡದಿರುವಂಥ ಗಾರ್ಡನ್ ಎಲ್ಲ, ಬಟ್ ಅದೇ ಗಾರ್ಡನ್ ಇದು. ಎಲ್ಲರೂ ನೋಡ್ಕೊಂಡು ಬಂದು ಲಾಸ್ಟಿಗೆ ಇಲ್ಲಿ ರಿಲ್ಯಾಕ್ಸ್ ಆಗ್ತಾಯಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೆ ಕಂಟಿನ್ಯೂಸ್ ಆಗಿ ಮತ್ತೊಂದು ವಿಡಿಯೋಂದಿಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎವ್ರಿವನ್. ವಿಡಿಯೋ ನೋಡಿದೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಎವ್ರಿವನ್.